ಊಟಕ್ಕೆ ಹೋಗೋಣ. ಇಬ್ಬರು ಆಡ್ಬೇಕಲ್ವಾ ಅದು? ನೀವೊಬ್ಬರೇ ಆಡ್ತೀರಾ? ಅಮ್ಮ ಅಮ್ಮ ನೀನು ನಮಗಾಗಿ. ಅಮ್ಮ ನೀನು ನಮಗಾಗಿ ಹಾಡಾಕಿ. ಸುಮಾರು ಜನ ಹೋಗ್ಬಿಟ್ಟಿದ್ದಾರೆ ಊಟಕ್ಕೆ. ಈಗ ಹೇಮಾ ಮೇಡಮ್ ಸ್ವಲ್ಪ ಬನ್ನಿ ಮೇಲೆ, ಒಂದು ನಿಮಿಷ ಇರಿ ಅಣ್ಣ. ಹೇಮಾ ಬನ್ನಿ ಬನ್ನಿ ಬನ್ನಿ. ಹೇಮಾ ಅಂದ್ರೆ ಚಾಮರಾಜನಗರದಲ್ಲ, ಅವ್ರು ನೋಡ್ತಾ ಇದ್ದಾರೆ, ಬೆಂಗಳೂರವರು. ಇವರು ಒಂದ್ಸಲ ಒಂದು ಗ್ರೂಪ್ಗೆ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು. ಯಾರಿಗ ನೆನಪಿದೆಯಾ? ಏನಂತ ಹಾಕಿದ್ರೆ? ಏನೋ ಹೇಳಿ ನೋಡೋಣ. ಯಾರಾದ್ರೂ ಒಬ್ಬರು ಇವ್ರಿಗೆ ತುಂಬ ಅನಾರೋಗ್ಯದ ಪರಿಸ್ಥಿತಿಯಿಂದ ಅವರು ಒಂದು ವಾಯ್ಸ್ ಮೆಸೇಜ್ ಹಾಕಿದರು. ನೆಕ್ಸ್ಟ್ ಜನವರಿ 5ರಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನು ಇರ್ತೀನೋ ಇಲ್ವೋ ಸರ್, ನಾನೇನಾದ್ರು ಒಂದು ವೇಳೆ ಇಲ್ಲ ಅಂದರೆ ನಾನು ಮಾತಾಡಿರೋಂಥ ಮಾತನ್ನ ನೀವು ಮೈಕಲ್ಲಿ ಎಲ್ರಿಗೂ ಕೇಳಿಸಿ, ನನ್ನ ಆರೋಗ್ಯ ಸ್ಥಿತಿ ತುಂಬ ಹೀನಾಯ ಆಗಿದೆ ಅಂತ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು ಇವರು. ಬಟ್ ದೇವರ ಕೃಪೆಯಿಂದ ದೇವರು ಇನ್ನೂ ಸ್ವಲ್ಪ ಆಯುಷ್ ಅವರು ಕೊಟ್ಟು ಅವರು ಒಂದು ಬೇಡಿಕೆ ದೇವರ ಹತ್ರ ಮೊರೆ ಹೋಗಿದ್ರು. ನಾನೇನಾದ್ರು ಈ ಕಾರ್ಯಕ್ರಮ ಬಂದರೆ ಪ್ರತಿ ಮಹಿಳೆಗೂ ಅರಿಶಿನ ಕುಂಕುಮದ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೊಡ್ತೀನಿ ಅಂತ ಅವರು ಹರಕೆ ಮಾಡ್ಕೊಂಡಿದ್ರು. ಅವರೊಂದು 2 ಮಾತು ಮಾತಾಡ್ತಾರೆ, ಆಮೇಲೆ ದೊಡ್ಡವರು ಹಾಡಾಡ್ತಾರೆ. ತದನಂತರ ನಾವು ಊಟಕ್ಕೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ ಅಂತ ಸತ್ಯವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನಿಮ್ಗಳ ಒಂದು ಹಾರೈಕೆ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ಎಲ್ಲರ ಜೊತೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ. ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಹಾಗೆ ನನ್ನ ಗಂಡ, ನನ್ನ ಮಕ್ಕಳು, ಇದೇ ನನ್ನ ಪ್ರಪಂಚ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೆ ಇಷ್ಟೊಂದು ದೊಡ್ಡ ಕುಟುಂಬ ಇದೆ ಅಂತ ಅವತ್ತು ನಾನು ಹುಷಾರಿಲ್ದಿದ್ದೆ ಮಲ್ಕೊಂಡಿದ್ನಲ್ವ, ಅವತ್ತು ನನಗೆ ಯಾರು ಸಾಂತ್ವನ ಹೇಳಿದ್ರು, ಅವತ್ತು ನಾನು ಇಷ್ಟೊಂದು ಜನಗಳ ಪ್ರೀತಿಯನ್ನು ನಾನು ಗಳಿಸಿದ್ದೀನ, ಇಷ್ಟೊಂದು ಜನ ನನ್ನ ಬಂಧುಗಳಿದ್ದಾರಾ ಅಂತೇಳಿ ಅವತ್ತು ಅನಿಸ್ತು. ಆವಾಗ ಅಲ್ಲಿ ಮಲ್ಕೊಂಡಿದ್ದವಾಗಲೇ ಅಂದ್ಕೊಂಡೆ, ಯಾರು ನನ್ನ ಸಂಬಂಧಿಗಳಿದಾರಲ್ಲ ಅವರೆಲ್ಲ ಅಕ್ಕನೋ ತಂಗಿನೋ ಆಗಿರ್ಬೋದು, ಅವರಿಗೆಲ್ಲ ನಾನು ಒಂದು ಮುತ್ತೈದೆ, ಅಂದರೆ ನಾನಿವಾಗ ಮುತ್ತೈದೆಯಾಗಿ ಒಂದು ರಿಕವರ್ ಆಗ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಅರಿಶಿನ ಕುಂಕುಮನ ಕೊಡ್ತೀನಿ ಅವತ್ತು ಪ್ರೋಗ್ರಾಮಿಗೆ ನಾನು ಬಂದರೆ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಹರಿಸ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನ ಕೈಲಾದ ಮಟ್ಟಿಗೆ ಇವತ್ತು ನಾನು ಅದನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರು ಅಕ್ಕನೋ ತಂಗಿನೋ ಯಾರೋ ಇದ್ದಾರೋ ದಯವಿಟ್ಟು ಅದನ್ನು ಸ್ವೀಕರಿಸಿ, ನನಗೆ ಇನ್ನೂ ಆರೋಗ್ಯ ಚೆನ್ನಾಗಿರಲಿ ಅಂತ ನನಗೆ ಹರಿಸಿದ್ರೆ ಸಾಕು. ಥ್ಯಾಂಕ್ ಯು. ಹಾಗೆ ನಮ್ಮ ಮೂರ್ತಿ ಸರ್ ಹಾಗೂ ತುಳಸಿ ಮೇಡಮ್ ತುಂಬಾ ನನ್ನ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಿದ್ದಾರೆ. ಬಟ್ ತುಂಬ ಸರಿ ಫೋನ್ ಮಾಡಿದ್ದಾರೆ, ಹೆಂಗಿದ್ದೀರಾ ಮೇಡಮ್ ಹೆಂಗಿದ್ದೀರಾ ಅಂತ. ತುಂಬ ಅವ್ರ ಪ್ರೀತಿಗಳಿಗೆ ನಿಮ್ಗಳ ಪ್ರೀತಿಗೆ ನಾನು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಲ್ವಾ. ಆ ಪ್ರೀತಿಗೋಸ್ಕರ ನಾನು ಸದಾ ಈ ನಯನ ತರಂಗ, ಯಾವಾಗ ನಾನು ಎಷ್ಟು ದಿನ ನಾನು ಇಲ್ಲಿ ಬದುಕಿರ್ತೀನೋ ಅಷ್ಟು ದಿನ ತನಕ ನನ್ನ ನಯನ ತರಂಗ ಗ್ರೂಪನ್ನು ನಾನು ಮರೆಯಲ್ಲ. ಯಾವತ್ತೂ ನನ್ನ ಒಂದು ಯಾವುದೇ ರೀತಿ ನನ್ನ ಸಹಕಾರ ಸದಾ ನಯನ ತರಂಗ ಗ್ರೂಪಿಗೆ ಇದ್ದೇ ಇರುತ್ತದೆ. ಇದು ನಿಜವಾದ ವಿಷಯ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅವರು ಕೊಡುವಂಥ ಗಿಫ್ಟ್ನ ಪ್ರತಿಯೊಬ್ಬರು ತಗೊಳ್ಳಿ. ಹಾಗೆ ಅದೊಂದು ಬಾಕ್ಸ್ ತೆಗಿರಿ ಮೇಡಮ್. ಒಂದೇ ಒಂದು ತೆಗಿರಿ. ಓಪನ್ ಮಾಡಿ. ನಿಧಾನ ಓಪನ್ ಮಾಡಿ, ಪರವಾಗಿಲ್ಲ. ಹಾಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಕೀ ಚೈನ್, ನಯನ ತರಂಗ ಹೆಸರುಳ್ಳ ಒಂದು ನ್ಯೂ ಇಯರ್ ಗಿಫ್ಟು. ಪ್ರತಿಯೊಬ್ಬರು ಇದನ್ನು ಒಂದು ತಗೊಂಡೋಗಿ ಇದರ ಮೇಲೆ ಡೇಟು, ನಯನ ತರಂಗದ ಗ್ರೂಪ್ ಅಲ್ಲ ಅವ್ರ ಜೊತೆ ಕೊಟ್ಬಿಡಿ. ಈ ಒಂದು ಗಿಫ್ಟ್ನ ಪ್ರತಿಯೊಬ್ಬರು ತಗೊಳ್ಳಿ. ಈಗ ಹಾಡಾಕಿ.